ಗುಲಾಬಿ ಹೂವು ಪೂರ್ತಿಯಾಗಿ ಅರಳಿದ್ರೇ ಚೆಂದ, ಇಲ್ಲ ಅಂತಂದರೆ ಅದ್ರ ಮಜಾ ಇರಲ್ಲ. ಚಳಿಗಾಲದಲ್ಲಿ ಗುಲಾಬಿ ಹೂಗಳು ಪೂರ್ಣವಾಗಿ ಅರಳಬೇಕು, ಅದರಲ್ಲಿ ಸುಂದರವಾದಂಥ ಕಲರ್ ಬರಬೇಕು, ಯಾವುದೇ ರೀತಿಯ ತೊಂದರೆ ಇರಬಾರ್ದು ಅಂತಂದರೆ ಇವತ್ತೊಂದು ಒಳ್ಳೆಯ ಇನ್ಸೆಕ್ಟಿಸೈಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಪ್ರತಿಯೊಬ್ಬ ಗಾರ್ಡ್ನರ್ಗೂ ಚಳಿಗಾಲದಲ್ಲಾಗಿರ್ಬೋದು ಅಥವಾ ಚಿಗುರು ಬರುವಾಗ ಈ ಸಮಸ್ಯೆಗಳು ಬಂದೇ ಬಂದಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಹೈಪ್ ಬಟನನ್ನು ದಯವಿಟ್ಟು ಪ್ರೆಸ್ ಮಾಡಿ. ತುಂಬ ಜನ ಹೈಪ್ ಮಾಡ್ತಾ ಇಲ್ಲ, ನೀವು ಎಷ್ಟು ಹೈಪ್ ಮಾಡ್ತೀರೋ ಅಷ್ಟು ನನ್ನ ವಿಡಿಯೋ ಇನ್ನೂ ಯಾರಿಗೆಲ್ಲ ಗಾರ್ಡನಿಂಗ್ ಬಗ್ಗೆ ಆಸಕ್ತಿ ಇದೆಯೋ ಅವ್ರಿಗೆಲ್ಲ ಏನು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ನಾನು ಮೊನ್ನೆ ಗುಲಾಬಿ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ರಿಪೋರ್ಟಿಂಗ್ ಮಾಡಿ ಅಂತ ಹೇಳಿದ್ದೆ. ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಅಥವಾ ಸಾಫ್ಟ್ ಪ್ರೂನಿಂಗ್ ಮಾಡಿದ ನಂತರ ಈ ರೀತಿ ಕೆಂಪು ಚಿಗುರು ಬರೋದಕ್ಕೆ ಶುರುವಾಗುತ್ತೆ. ಆ ಚಿಗುರಿನ ಜೊತೆಗೆ ಈ ರೀತಿ ಹಸಿರು ಬಣ್ಣದ ಆಫಿಡ್ಸ್, ಒಂದು ರೀತಿ ಹೇನುಗಳ ಥರನೇ ಇರುತ್ತೆ. ಈ ಕೀಟಗಳು ನಾವು ಕಟಿಂಗ್ ಹಾಕಿರ್ಬೋದು. ನೋಡಿ, ನಾನು ಕಟಿಂಗ್ ಹಾಕಿದ್ದೆ ಮೊನ್ನೆ ಕೂಡ ವಿಡಿಯೋದಲ್ಲಿ. ಈ ಕಟಿಂಗ್ ತೋರಿಸಿದಾಗ ಯಾವುದೇ ರೀತಿಯ ಕೀಟಗಳಿರಲಿಲ್ಲ, ಆದರೆ ಇವತ್ತು ನೋಡಿ ಈ ಹಸಿರು ಬಣ್ಣದ ಹೇನುಗಳು ಇದ್ರ ಮೇಲೆ ಮೆತ್ಕೊಂಡ್ಬಿಟ್ಟಿದೆ. ಒಂದು ಗಿಡದಲ್ಲಿ ಈ ಒಂದು ಕೀಟ ಅಟ್ಯಾಕ್ ಆಯಿತು ಅಂತಂದರೆ ಇದರ ಒಂದು ಸಂತತಿ ಬೆಳೀತಾನೆ ಹೋಗುತ್ತೆ. ಇವು ಆ ಚಿಗುರನ್ನು ಒಣಗಿಸಿ ಒಂದು ವೇಳೆ ಅದರಲ್ಲಿ ಮೊಗ್ಗುಗಳು ಬರ್ತಾ ಇದ್ರೆ ಕಂಪ್ಲೀಟಾಗಿ ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಈ ರೀತಿ ಮೊಗ್ಗು ಕಪ್ಪಾಗೋದಕ್ಕೆ, ಎಲೆಗಳು ಮುದುರೋದಕ್ಕೆ, ಈ ರೀತಿ ಕರ್ಲ್ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ಇದು ಮರೂನ್ ಬಣ್ಣದ ಗುಲಾಬಿ ಹೂವು. ಈ ಒಂದು ಬ್ರಾಂಚ್ ಮೇಲೆ ಅಷ್ಟೊಂದು ಅಟ್ಯಾಕ್ ಆಗಿಲ್ಲ, ಆದರೆ ಆವಾಗಲೇ ಮೊಗ್ಗು ತೋರಿಸಿದ್ನಲ್ಲ ಅದ್ರ ಮೇಲೆ ತುಂಬಾ ಅಟ್ಯಾಕ್ ಆಗಿದೆ. ಸೊ ಅದಕ್ಕೆ ನಾವು ಇವತ್ತು ಯಾವ ಇನ್ಸೆಕ್ಟಿಸೈಡ್ ತಯಾರು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ನಾನು ಇಲ್ಲಿ ಹೋಮ್ ಮೇಡ್ ಇನ್ಸೆಕ್ಟಿಸೈಡ್ ತೋರಿಸ್ತಾ ಇದ್ದೀನಿ. ಒಂದು ಇಂಚಿನಷ್ಟು ನನ್ನ ಹತ್ರ ಸ್ವಲ್ಪ ವೇಸ್ಟ್, ಅಂದರೆ ಸ್ವಲ್ಪ ಒಣಗ್ತಾ ಇರುವಂಥ ಹಸಿ ಶುಂಠಿ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಆಕಾರದ ಒಂದು ಸ್ವಲ್ಪ ದೊಡ್ಡದಾಗಿ ಇರುವಂಥ ಬೆಳ್ಳುಳ್ಳಿ, ಹಾಗೂ 1-2 ಎಲೆ ಅಲೋವೆರಾ ತೊಗೊಂಡಿದ್ದೀನಿ. ಇವೆಲ್ಲದರಲ್ಲೂ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ಇದರಿಂದ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳ ಜೊತೆಗೆ ಒಂದು ಒಳ್ಳೆಯ ಕೀಟನಾಶಕವೂ ಕೂಡ ಸಿಗುತ್ತೆ. ನೋಡಿ, ಇವೆಲ್ಲವುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಸಳನ್ನು ಬಿಡಿಸ್ಕೊಳ್ಳಿ, ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ, ಹಸಿ ಶುಂಠಿ ಕಟ್ ಮಾಡ್ಕೊಳ್ಳಿ, ಅಲೋವೆರಾ ಕಟ್ ಮಾಡ್ಕೊಂಡ ನಂತರ ಒಂದು 5-6 ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಕೆಂಪು ಮೆಣಸಿನ್ಕಾಯಿ, ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ತೊಗೊಳ್ಳಿ. ಆದರೆ ಸಾಧ್ಯವಾದಷ್ಟು ಘಾಟಾಗಿರಬೇಕು, ಅಂದರೆ ಅದ್ರ ಹಿಂದ್ಗಡೆ ಇರುವಂಥ ಒಂದು ಕಡ್ಡಿಯನ್ನು ಮುರಿದ ತಕ್ಷಣ ನಿಮಗೆ ಕೆಟ್ಟ ಒಂದು ಖಾರದ ವಾಸನೆ ಬರಬೇಕು. ಆ ರೀತಿ ಖಾರವಾಗಿರುವಂಥ ಹಸಿಮೆಣಸಿನ್ಕಾಯಿಯನ್ನು ತೊಗೊಳ್ಳಿ. ಅಲೋವೆರಾ ಒಂದು ರೂಟಿಂಗ್ ಏಜೆಂಟ್ ಆಗಿರೋದ್ರ ಜೊತೆಗೆ ಇದು ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಇದೆ, ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಹಸಿ ಶುಂಠಿಯಲ್ಲಿ ಫಾಸ್ಫೋರಸ್, ಪೊಟ್ಯಾಷಿಯಮ್ ಇದೆ. ಈರುಳ್ಳಿಯಲ್ಲೂ ಕೂಡ ಪೊಟ್ಯಾಷಿಯಮ್, ಫಾಸ್ಫೋರಸ್, ಸಲ್ಫರ್ ಇದೆ. ಇದರ ಒಂದು ತೀಕ್ಷ್ಣವಾದ ವಾಸನೆ ಗಿಡಗಳಿಗೆ ಆಗಲ್ಲ. ನಾನು ಹಿಂದೂ ಕೂಡ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಮೆಣಸಿನಕಾಯಿಯಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಮ್ ಜೊತೆ ಹಲವಾರು ವಿಟಮಿನ್ಸ್, ಮಿನರಲ್ಸ್ ಹಾಗೂ ಕಾರ್ಬೋಹೈಡ್ರೇಟ್ಸ್, ಕಾಪರ್, ಈ ಎಲ್ಲ ರೀತಿಯ ಅದರಲ್ಲೂ ಕೂಡ ಸತ್ವಗಳಿವೆ. ಅದರ ಜೊತೆಗೆ ಇದರಲ್ಲಿರುವಂಥ ಒಂದು ಕೀಟನಾಶಕದ ಗುಣ, ಖಾರ ಆಗಿರುವಂಥ ಒಂದು ಘಾಟು ವಾಸನೆ ಕೀಟಗಳಿಗೆ ಆಗಬರಲ್ಲ. ಇದಿಷ್ಟು ವಸ್ತುಗಳನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೀರನ್ನು ಹಾಕದೇ ಪೇಸ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ, ಗಿಡಗಳಿಗೆ ನಾವು ಅದನ್ನು ಸ್ಪ್ರೇ ಮಾಡಿದಾಗ ಕೆಲವೊಮ್ಮೆ ನೀರು ಹಾಕಿದಾಗ ಅದರ ಒಂದು ಅಂಶ ಸ್ಪ್ರೆಡ್ ಆಗ್ಬೋದು. ಆದರೆ ಈ ರೀತಿ ಪೇಸ್ಟ್ ಮಾಡ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅದರಲ್ಲಿರುವಂಥ ಪ್ರತಿಯೊಂದು ಅಂಶ ಮಣ್ಣಿನಲ್ಲಿ ಅಥವಾ ಗಿಡಗಳ ಮೇಲೆ ಸ್ಪ್ರೇ ಮಾಡಿದಾಗ ಇನ್ನಷ್ಟು ಎಫರ್ಟ್ ಆಗಿ ಅಂತಂದರೆ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೀರು ಹಾಕದೇ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು, ಈರುಳ್ಳಿಯಲ್ಲೂ ಕೂಡ ನೀರಿನ ಅಂಶ ಇದೆ, ಅಲೋವೆರಾದಲ್ಲೂ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಹಾಕಬೇಕು ಅನಿಸಿದ್ರೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಏನು ಮಾಡಿ ನೀವು ನೀರನ್ನು ಹಾಕಿ ಫೈನ್ ಪೇಸ್ಟ್ ರೆಡಿ ಮಾಡಿಕೊಂಡು, ನಾನಿಲ್ಲಿ 2 ಲೀಟರ್ ನೀರಿನಲ್ಲಿ ಈ ಒಂದು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ನಿಂದ ಕವರ್ ಮಾಡಿ 1 ಗಂಟೆವರೆಗೂ ಇಡಿ. ಇನ್ಸ್ಟಂಟಾಗಿ ಯೂಸ್ ಮಾಡಬೇಡಿ, ಯಾಕಂತಂದರೆ ನಾವು ಇದರಲ್ಲಿ ಅಲೋವೆರಾ ಹಾಕಿರೋದ್ರಿಂದ ಅದರಲ್ಲಿರುವಂಥ ಪ್ರಾಪರ್ಟೀಸ್, ಮೆಣಸಿನ್ಕಾಯಿ, ಈರುಳ್ಳಿ, ಹಸಿ ಶುಂಠಿ, ಆಮೇಲೆ ಇನ್ನೂ ಈ ಯಾವ ವಸ್ತುಗಳನ್ನು ಹಾಕಿದ್ದೀವಲ್ಲ ಅದ್ರ ಎಲ್ಲ ಅಂಶಗಳು ಆ ನೀರಿನಲ್ಲಿ ಬಿಡುಗಡೆಯಾಗಬೇಕು. ಆ ನಂತರ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಆದ ನಂತರ ನೀವೇನು ಮಾಡಬೇಕು, ಇದನ್ನು ಜರಡಿ ಹಿಡ್ಕೊಳ್ಬೇಕು. ಸ್ಪ್ರೇ ಮಾಡೋದಾಗಿರ್ಬೋದು, ಮಣ್ಣಿನಲ್ಲಿ ಹಾಕೋದಾಗಿರ್ಬೋದು, ಜರಡಿ ಹಿಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಫಂಗಸ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇದನ್ನು ಜರಡಿ ಹಿಡ್ಕೊಂಡೇ ನೀವು ಯೂಸ್ ಮಾಡೋದು ಒಳ್ಳೆಯದು. ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಜರಡಿ ಹಿಡ್ಕೊಳ್ಳಿ. ಈ ಅಲೋವೆರಾವನ್ನು ನಾವು ಯಾಕೆ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ
ಅಂತಂದರೆ ಇದರಲ್ಲಿರುವಂಥ ಲೋಳೆಯ ಅಂಶ ಏನು ಮಾಡುತ್ತೆ ಅಂತಂದರೆ ನಾವು ಸ್ಪ್ರೇ ಮಾಡುವಂಥ ಇನ್ಸೆಕ್ಟಿಸೈಡ್ ತುಂಬ ಹೊತ್ತು ಅದ್ರ ಮೇಲೆ ಇರೋ ಹಾಗೆ ಮಾಡುತ್ತೆ. ಈರುಳ್ಳಿಯಲ್ಲೂ ಕೂಡ ಯಾವುದೇ ರೀತಿಯ ಅಂಟಂಟಾದ ಪದಾರ್ಥ ಇಲ್ಲ, ಹಸಿ ಶುಂಠಿಯಲ್ಲೂ ಇಲ್ಲ, ಬೆಳ್ಳುಳ್ಳಿಯಲ್ಲೂ ಇಲ್ಲ, ಹಸಿ ಮೆಣಸಿನ್ಕಾಯಿನಲ್ಲೂ ಇಲ್ಲ. ಹಾಗಾಗಿ ಈ 4 ವಸ್ತುಗಳ ಜೊತೆಗೆ ನಾವು ಅಲೋವೆರಾ ಮಿಕ್ಸ್ ಮಾಡಿದಾಗ ಅದರಲ್ಲಿರುವಂಥ ಲೋಳೆ ಅಂಶ ಏನು ಮಾಡುತ್ತೆ, ಆ ಕೀಟಗಳು ಅಲ್ಲಿಂದ ಹೊರಟು ಹಾಗೆ ಮಾಡುತ್ತೆ. ಆಮೇಲೆ ಅಲ್ಲಿ ಒಂದು ಕೋಟಿಂಗ್ ಉತ್ಪತ್ತಿ ಆಗುತ್ತೆ ನಾವು ಇದರಲ್ಲಿ ಅಲೋವೆರಾ ಹಾಕೋದ್ರಿಂದ. ಸೊ ಹಾಗಾಗಿ ನೋಡಿ, ಈ 2 ಲೀಟರ್ ಇನ್ಸೆಕ್ಟಿಸೈಡನ್ನು ನಾನು ಏನು ಮಾಡ್ತಾಯಿದ್ದೀನಿ, ಜರಡಿ ಹಿಡ್ಕೊಂಡ ನಂತರ 1 ಲೀಟರ್ ನೀರಿನಲ್ಲಿ ಒಂದು 100 ml ಅಥವಾ ಒಂದು 150 mlನಷ್ಟು ಮಿಕ್ಸ್ ಮಾಡಿ. 2 ಲೀಟರ್ ಇದ್ದರೆ 300 ml, 1 ಲೀಟರ್ ಇದ್ದರೆ 150ರಿಂದ 100 ml ಅಥವಾ 150 ml ನೀವೇನು ಮಾಡಬೇಕು, ಪ್ಲೇನ್ ವಾಟರ್ನಲ್ಲಿ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ನಿಮಗೆ ಎಫೆಕ್ಟೆಡ್ ಏರಿಯಾ ಅಂತಂದರೆ ಎಲ್ಲೆಲ್ಲಿ ನಿಮಗೆ ಯಾವ ಗಿಡದ ಮೇಲೆ ಇದು ಎಫೆಕ್ಟ್ ಆಗ್ತಾ ಇದೆ, ಗಿಡಗಳ ಗ್ರೋತ್ ನಿಂತು ಹೋಗ್ತಾ ಇದೆ, ಬಾಡ್ ಹೋಗ್ತಾ ಇದೆ ಗಿಡಗಳ ಮೇಲೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡ್ಬೋದು. ಇಷ್ಟು ದಿನಗಳಿಗೊಮ್ಮೆ ಸ್ಪ್ರೇ ಮಾಡ್ಬೋದು. ಎಲ್ಲಿವರೆಗೂ ನಿಮಗೆ ಅದು ಕಂಟ್ರೋಲಿಗೆ ಬರಲು ಅಲ್ಲಿವರೆಗೂ ಸ್ಪ್ರೇ ಮಾಡಿ. ಆದರೆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಬೇಡಿ. ಇವತ್ತು ಸ್ಪ್ರೇ ಮಾಡಿದ್ರೆ 2 ದಿನ ಬಿಟ್ಟು ಸ್ಪ್ರೇ ಮಾಡಿ. ನೀವು ಈ ಒಂದು ಲಿಕ್ವಿಡ್ ಇನ್ಸೆಕ್ಟಿಸೈಡನ್ನು 4 ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆನಂತರ ಇದು ಹಾಳಾಗೋಗುತ್ತೆ. ಇದು ರಾ ಮಟೀರಿಯಲ್ ಹಾಗೂ ಯಾವುದೇ ರೀತಿಯ ಇದರಲ್ಲಿ ಕೆಮಿಕಲ್ ಇಲ್ಲದೆ ಇರೋ ಕಾರಣದಿಂದ ನಾವು ಮನೆಯಲ್ಲಿರುವಂಥ ಇನ್ಸೆಕ್ಟಿಸೈಡನ್ನು ಕೇವಲ 4 ದಿನಗಳವರೆಗೆ ರೂಮ್ ಟೆಂಪ್ರೇಚರ್, ಇವಾಗ ಚಳಿ ಇರೋದ್ರಿಂದ 4ರಿಂದ 5 ದಿನಗಳವರೆಗೆ ಇಟ್ಕೊಳ್ಬೋದು. ಆಮೇಲೆ ಸ್ಪ್ರೇ ಮಾಡಿ 1-2 ದಿನ ಬಿಟ್ಟು ಮತ್ತೆ ಅದನ್ನು ಸ್ಪ್ರೇ ಮಾಡಿ. ಇಲ್ಲ ಅಂತಂದರೆ ನೀವು ಫ್ರೆಶ್ ಆಗಿ ಕೂಡ ಏನು ಮಾಡ್ಬೋದು, ಇದನ್ನು ರೆಡಿ ಮಾಡ್ಕೊಳ್ಬೋದು. ಅದೇ ಒಂದು ಕೀಟನಾಶಕವನ್ನು ಒಂದು ಲೀಟರ್ ನೀರಿನಲ್ಲಿ ಇನ್ನೊಂದು ಸ್ವಲ್ಪ ಕೀಟನಾಶಕವನ್ನು ನೀವು ಮಿಕ್ಸ್ ಮಾಡಿಕೊಂಡು ಮಣ್ಣಿನಲ್ಲೂ ಕೊಡ್ಬೋದು. ಯಾಕಂತಂದರೆ ಮಣ್ಣಿನ ಮೇಲೂ ಕೂಡ ಈ ಕೀಟಗಳು ಹಾರಿ ಹೋಗಿಬಿಟ್ಟಿರುತ್ತೆ. ಅವು ಮತ್ತೆ ಗಿಡಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತಂದರೆ ನಾವು ಇದನ್ನು ಮಣ್ಣಿನಲ್ಲೂ ಕೂಡ ಹಾಕ್ಬೋದು. ಸಲ್ಫರ್, ಪೊಟ್ಯಾಷಿಯಂ, ಫಾಸ್ಫರಸ್ ಇರೋದ್ರಿಂದ ಬೇರುಗಳ ಬೆಳವಣಿಗೆಗೂ ಕೂಡ ಈ ಒಂದು ಅಂಶಗಳು ಸಹಾಯ ಮಾಡುತ್ತೆ. ಆಮೇಲೆ ಈ ಪೇಸ್ಟನ್ನು ನೀವು ಎಸಿಬೇಡಿ. ಇದೇ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಮತ್ತೆ ನೀರಿನಲ್ಲಿ ಡಿಪ್ ಮಾಡಿ 1-2 ದಿನ ಬಿಡಿ. ಮತ್ತೆ ಅದರಿಂದ ನಿಮಗೆ ಇನ್ಸೆಕ್ಟಿಸೈಡ್ ರೆಡಿಯಾಗಿ ಸಿಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ಇನ್ಸೆಕ್ಟಿಸೈಡ್ ಸ್ಪ್ರೇ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಸ್ಪ್ರೇ ಮಾಡಿ. ಆ ನಂತರ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತಂದರೆ ನಾರ್ಮಲ್ ನೀರಿನಿಂದ ಕ್ಲೀನಾಗಿ ತೊಳೆದು ಅಲ್ಲಿ ಬೂದಿಯನ್ನು ನೀವೇನು ಮಾಡಿ ಸಿಂಪಡಣೆ ಮಾಡಬೇಕು. ನೋಡಿ, ಅದೇ ಒಂದು ಇನ್ಸೆಕ್ಟಿಸೈಡ್ನಲ್ಲಿ ನೀವು ಬೇಕಿದ್ದರೆ ಅರಿಶಿನ ಪುಡಿಯನ್ನು ಕೂಡ ಹಾಕೋದ್ರಿಂದ ಇದು ಕೂಡ ಒಂದು ಒಳ್ಳೆಯ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾನು ಆವಾಗಲೇ ಹೇಳಿರೋ ರೀತಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತಂದರೆ ಗಿಡವನ್ನು ಕಂಪ್ಲೀಟಾಗಿ ತೊಳೆದಾಕ್ಬಿಡಿ. ಅರ್ಲಿ ಮಾರ್ನಿಂಗ್ ಸ್ಪ್ರೇ ಮಾಡಿದ್ರೆ ಸಾಯಂಕಾಲ ಸ್ಪ್ರೇ ಮಾಡಿದ್ರೆ ನೆಕ್ಸ್ಟ್ ಡೇ ಏನು ಮಾಡಿ, ಕಂಪ್ಲೀಟಾಗಿ ನಾರ್ಮಲ್ ನೀರಿನಿಂದ ಗಿಡವನ್ನು ತೊಳೆದ ನಂತರ ಒಂದು ಜರಡಿಯಲ್ಲಿ ಬೂದಿಯನ್ನು ತೊಗೊಂಡು ಅದ್ರ ಮೇಲೆಲ್ಲ ಏನು ಮಾಡಿ ಸ್ಪ್ರಿಂಕಲ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಆ ಬೂದಿ ಕೂಡ ಒಂದು ಒಳ್ಳೆಯ ಇನ್ಸೆಕ್ಟಿಸೈಡ್ ಹಾಗೂ ಅದ್ರ ಮೇಲೆ ಪೌಡ್ರ್ ಥರ ಅದು ಕೂತ್ಕೊಳ್ಳುತ್ತೆ. ಅಲ್ಲಿ ಮತ್ತೆ ಇನ್ಸೆಕ್ಟ್ ಅಟ್ಯಾಕ್ ಆಗದೇ ಇರೋ ರೀತಿ ಇದು ತಡೆಯುತ್ತೆ. ನೋಡಿ, ಕೇವಲ ದಾಸವಾಳ ಅಷ್ಟೇ ಅಲ್ಲ, ಗುಲಾಬಿ, ಮಲ್ಲಿಗೆ, ಯಾವುದೇ ರೀತಿಯ ನೀವು ವೆಜಿಟೇಬಲ್ ಪ್ಲಾಂಟ್ಸ್ ಇದ್ದರೂ ಕೂಡ ಅದ್ರ ಮೇಲೂ ಕೂಡ ಈ ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡ್ಬೋದು. ನಾನು ಅದನ್ನು ಕಾರ್ನರಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೂದಿಯನ್ನು ನಾವು ಸ್ಪ್ರಿಂಕಲ್ ಮಾಡಬೇಕು ಅಂತ. ಅದನ್ನು ಏನು ಮಾಡಿ ಮತ್ತೆ ನೀವೇನು ಮಾಡಬೇಕು, ಒಂದು 4ರಿಂದ 5 ಗಂಟೆ ಅಥವಾ ಬೆಳಗ್ಗೆ ಬೂದಿಯನ್ನು ಹಾಕಿದರೆ ಸಾಯಂಕಾಲ ಮತ್ತೆ ಕ್ಲೀನಾಗಿ ತೊಳೆದ್ಬಿಡಿ. ಆನಂತರ ನೆಕ್ಸ್ಟ್ ಡೇ ಮತ್ತೆ ಏನು ಮಾಡ್ಬೋದು, ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಸೊ ಇವತ್ತಿಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.